ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ 7 ಕಪ್ ಸ್ವೀಟ್ ಮಾಡೋದು ಹೇಗೆ ಅಂತ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ತರ ಹೆಚ್ಚಿನ ಫುಡ್ ವ್ಲಾಗ್ಸ್, ರೆಸಿಪಿ, ಸ್ನಾಕ್ಸ್, ಸ್ವೀಟ್ಸ್ ಎಲ್ಲಾ ತರ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ ತಡ ಮಾಡದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ 7 ಕಪ್ಸ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. 1 ಕಪ್ ತುಪ್ಪ, 2 ಕಪ್ ಸಕ್ಕರೆ, 1 ಕಪ್ ಹಾಲು, ಆಮೇಲೆ ಏಲಕ್ಕಿ, ಆಮೇಲೆ ಡ್ರೈ ಫ್ರೂಟ್ಸ್ ಪೌಡರು, 1 ಕೊಬ್ಬರಿ, ಆಮೇಲೆ 1 ಕಪ್ ಕಡಲೆ ಹಿಟ್ಟು. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಕ್ವಾಂಟಿಟಿಯಿಂದ ಮಾಡುವ ವಿಧಾನದಲ್ಲಿ ನೋಡ್ಕೊಳ್ಳೋಣ. ಫಸ್ಟಿಗೆ ಏನ್ ಮಾಡೋಣ ಅಂದ್ರೆ, ಒಂದು ಬಾಣಲಿ ತಗೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟು ಸೊ ಲೈಟಾಗೆ ಹುರ್ಕೊಬೇಕು. ಸೊ ಜಾಸ್ತಿ ಏನು ಈ ಕೆಂಪುಗಾಗೋ ತರ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸುಮ್ನೆ ಬೆಚ್ಚಗಾದ್ರೆ ಸಾಕು. ಸೊ ನೋಡ್ತಾ ಇದೀರಲ್ಲ, ಈ ತರ ಒಂದ್ ಸ್ವಲ್ಪ ಹೀಟ್ ಆದ್ರೆ ಸಾಕು ಕಡಲೆ ಹಿಟ್ಟು. ಸೊ ಚೆನ್ನಾಗಿ ಬರುತ್ತೆ 7 ಕಪ್ಸ್. ಸೊ 7 ಕಪ್ಸ್ ಅಂದ್ರೆ ಇನ್ನೇನು ಅಲ್ಲ, ಈ ಮೈಸೂರು ಪಾಕ್ ತರನೇ ಇನ್ನೊಂಥರ ಸ್ವೀಟ್ ಅಷ್ಟೇ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಹೆಚ್ಚಿನ ಫುಡ್ಡು, ಸ್ವೀಟ್ಸು ಎಲ್ಲ ತರ ರೆಸಿಪಿ ಬ್ಲಾಗ್ಸು ಬರ್ತಾನೆ ಇರ್ತವೆ. ಸೊ ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಬಿಸಿ ಆದ್ಮೇಲೆ ಕಡಲೆ ಹಿಟ್ಟು, ಆಮೇಲೆ 1 ಕಪ್ಪು ಹಾಲು. ಸೊ ಇದನ್ನ ಕಾಯಿಸ್ಕೊಂಡು ತಣ್ಣಗಾದ್ಮೇಲೆ ಹಾಕೊಂಡಿರೋ ಹಾಲು, ಆಮೇಲೆ 1 ಕಪ್ಪು ತುಪ್ಪ. ಸೊ ನೀವು ತುಪ್ಪ ಹಾಕೊಳಕ್ಕಾಗ್ಲಿಲ್ಲ ಅಂದ್ರೆ ಅರ್ಧ ಕಪ್ಪು ತುಪ್ಪ ಇಲ್ಲ ಅರ್ಧ ಕಪ್ಪು ಎಣ್ಣೆ, ಸೊ ಈ ತರ ಆದ್ರೂ ಹಾಕೊಬೋದು, ತೊಂದರೆ ಇಲ್ಲ. ಆಮೇಲೆ 2 ಕಪ್ಪು ಸಕ್ಕರೆ, ಆಮೇಲೆ ಒಣ ಕೊಬ್ಬರಿ. ಸೊ ಒಣ ಕೊಬ್ಬರಿ ಒಂದು 1/4 ಕಪ್ಪು, ಓಕೆನಾ. ಸೊ ಇಷ್ಟು ಆದ್ಮೇಲೆ ಡ್ರೈ ಫ್ರೂಟ್ಸ್. ಸೊ ಹೇಳಿದಾಗೆ ಡ್ರೈ ಫ್ರೂಟ್ಸ್ ಪೌಡರು. ಸೊ ಆಚೆನೂ ಸಿಗುತ್ತೆ, ಇಲ್ಲ ಮನೆಯಲ್ಲಿರೋ ಡ್ರೈ ಫ್ರೂಟ್ಸ್ ಯಾವ್ದಾದ್ರು ಆಗಿರಲಿ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ. ಸೊ ಈ ಥರದೆಲ್ಲ ಪೌಡರ್ ಮಾಡ್ಕೊಂಡು ಹಾಕೊಂಡಿರೋದು. ಸೊ ಇಷ್ಟು ಹಾಕೊಂಡು ಇನ್ನೇನು ಕೆಲಸ ಇಲ್ಲ, ಚೆನ್ನಾಗೆ ಕೈ ಆಡಿಸ್ಬೇಕಷ್ಟೆ. ಸೊ ತಳ ಹತ್ಬಿಡುತ್ತೆ, ನೋಡ್ಕೊಂಡು ತಿರುಗಿಸ್ತಾ ಬರ್ರಿ. ಸೊ ಇದು ಯಾವ ಹದಕ್ಕೆ ಬಂದ್ಮೇಲೆ ತೆಗಿಬೇಕು ಅಂತ ಗೊತ್ತಾಗಬೇಕು ಅಂದ್ರೆ ಸೊ ವಿಡಿಯೋನ ಕೊನೆ ತನಕ ನೋಡಿ. ಸೊ ಹಾಗೆ ನಿಮಗೆ ಯಾವ್ದಾದ್ರು ಫುಡ್ ರೆಸಿಪಿ ಅಥವಾ ಸ್ವೀಟು ಅಥವಾ ಸ್ನ್ಯಾಕು, ಸೊ ಯಾವುದೇ ಆಗಿರಲಿ, ನಿಮ್ಗೆ ಯಾವ್ದಾದ್ರು ರೆಸಿಪಿ ಬ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಲಿ. ಸೊ ರೆಸಿಪಿ ಎಲ್ಲ ಇದು ಸ್ನ್ಯಾಕು 7 ಕಪ್ಸ್. ಸೊ ನೋಡ್ತಾ ಇದೀರಲ್ಲ, ಗಡ್ಡೆ ಇರುತ್ತಲ್ಲ, ಸೊ ಅದೆಲ್ಲ ತಿರುಗಿಸ್ತಾ ಬರ್ಬೇಕಾದ್ರೆ ನೀಟಾಗೆಲ್ಲ ಅದೇ ಹೊಡ್ಕ ಆಗಿ ನೀಟಾಗೆ ಮಿಕ್ಸ್ ಆಗುತ್ತೆ. ಸೊ ಈ ತರ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಸೊ ಕೈ ನೋವು ಬರುತ್ತೆ, ತೊಂದರೆ ಇಲ್ಲ. ಸೊ ಒಂದ್ ಸ್ವಲ್ಪ ಬಿಟ್ಟು ಮಾಡ್ತಾ ಇರಿ ಅಷ್ಟೇ. ಸೊ ಹಾಗಂತ ಹೇಳಿ ಜಾಸ್ತಿ ಹೊತ್ತು ಬಿಟ್ಬಿಡ್ಬೇಡ್ರಿ, ತಳ ಹತ್ಬಿಟ್ಟು ಎಲ್ಲ ಒಂಥರ ಗಟ್ಟಿ ಆಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಇದಕ್ಕೆ ಏನು ಮತ್ತೆ ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಸ್ಟಾರ್ಟಿಂಗ್ 1 ಕಪ್ ತುಪ್ಪ ಹಾಕೊಂಡಿರ್ತೀವಲ್ಲ, ಅಷ್ಟೇ ಸಾಕು, ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಇನ್ನೇನು ಅಂದ್ರೆ ಚೆನ್ನಾಗೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾ ಬರಬೇಕು. ಸೊ ಕ್ಲಾಕ್ ವೈಸ್ ಆದರೂ ತಿರುಗಿಸಿ, ಆಂಟಿ ಕ್ಲಾಕ್ ವೈಸ್ ಆದರೂ ತಿರುಗಿಸಿ, ಒಟ್ನಲ್ಲಿ ಚೆನ್ನಾಗಿ ತಿರುಗಿಸ್ಬೇಕಷ್ಟೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ ಅಂತ. ಸೊ ಅದಾಗದೆ ಒಂದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಸೊ ಈ ಥರ ನೀವೇ ಮನೆಯಲ್ಲಿ ಹೆಲ್ದಿಯಾಗಿ ಸ್ನ್ಯಾಕ್ನ ಮಾಡ್ಕೊಂಡು ತಿನ್ನೋದು ಹೇಗಿದೆ. ಸೊ ಇವಾಗ ಔಟ್ ಸೈಡು ತಗೊಂಬಂದು ತಿನ್ನೋದು ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಸೊ ಆದರೆ ಒಂದ್ಸಲ ಯೋಚನೆ ಮಾಡ್ರಿ, ಅದು ಆಯಿಲ್ ಯಾವ ಥರ ಯೂಸ್ ಆಗಿರುತ್ತೆ, ಸೊ ಇಲ್ಲ ಮಾಡಿ ಎಷ್ಟು ದಿವಸ ಆಗಿರುತ್ತೆ ಅದು ನಮ್ಗಂತೂ ಗೊತ್ತಿರಲ್ಲ. ಸೊ ತಂದು ತಿನ್ಬಿಡ್ತೀವಿ, ಆಮೇಲೆ ಹೆಲ್ತ್ ಹಾಳಾಗೋದು ಗ್ಯಾರಂಟಿ. ಸೊ ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ನಮ್ಮ ಮನೆ ಐಟಮ್ಸ್ನ ಅಥವಾ ನಮ್ಮ ಮನೆ ಸ್ನ್ಯಾಕ್ಸ್ನ ಇಲ್ಲ ಏನೇ ಆಗಲಿ ನಾವೇ ರೆಡಿ ಮಾಡ್ಕೊಂಡು ತಿನ್ನೋದ್ರಿಂದ ಫ್ರೆಶ್ ಆಗೂ ಇರುತ್ತೆ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನು ಇರುತ್ತೆ. ಸೊ ನಮ್ಮ ಕೈಯಾರೆ ಮಾಡ್ಕೊಂಡು ತಿಂದ್ವಿ ಅನ್ನೋದು ಅಲ್ವಾ. ಸೊ ಅದಕ್ಕೆ ನೀವೇ ಒಂದ್ಸಲ ಮನೆಯಲ್ಲಿ ಈ ಥರ ರೆಸಿಪೀಸ್ನ, ಸ್ನ್ಯಾಕ್ಸ್ನ ಏನೇ ಆಗಿರಲಿ ಟ್ರೈ ಮಾಡೋದನ್ನ ಕಲೀರಿ ಅಷ್ಟೇ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಫಾರ್ಮ್ ಆದಮೇಲೆ ಕುಟ್ಟಿರೋ ಏಲಕ್ಕಿ, ಸೊ ಅಷ್ಟು ಹಾಕೊಂಡು ಚೆನ್ನಾಗಿ ತಿರುಗಿಸ್ತಾ ಬರಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಮೊದಲು ಎಷ್ಟು ನೀರಾಗಿತ್ತು, ಇವಾಗ ಎಷ್ಟು ಚೆನ್ನಾಗಿ ಒಂಥರ ಈ ಹಲ್ವಾ ಥರ ಫಾರ್ಮ್ ಆಗ್ತಾ ಬರುತ್ತೆ. ಸೊ ಇನ್ನ ಚೆನ್ನಾಗಿ ಒಂದು ಸ್ವಲ್ಪ ಇನ್ನೊಂಚೂರು ಹತ್ರ ಬಂದ್ಬಿಟ್ರೆ, ಅಂದರೆ ಎಲ್ಲ ಬಾಂಡ್ಲಿ ಕಚ್ಕೊಂಡಿರೋದೆಲ್ಲ ಬಿಡ್ತಾ ಬರುತ್ತೆ. ಸೊ ಆವಾಗ ನಮ್ಮ ಈ 7 ಕಪ್ಸ್ ರೆಡಿ ಆಗಿದೆ ಅಂತ ಅರ್ಥ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತ. ಸೊ ಆಮೇಲೆ ಒಂದು ತಟ್ಟೆಗೆ ಅಥವಾ ಬೌಲ್ಗೆ ತುಪ್ಪ ಸವರ್ಕೊಂಡು ಇಟ್ಕೊಂಬಿಡ್ರಿ. ಯಾಕಂದ್ರೆ ಸಡನ್ ಆಗಿ ಇದಾಗಿದ ತಕ್ಷಣ ಸವರ್ಕೊಂಡು ಕುತ್ಕೊಂತೀನಿ ಅಂದ್ರೆ ಬಾಣ್ಲಿಗೆ ಎಲ್ಲ ಕಚ್ಕೊಂಡ್ಬಿಡುತ್ತೆ. ಸೊ ಎಷ್ಟು ಚೆನ್ನಾಗಾಗಿದೆ ನೋಡಿ, ಆಹಾ. ಟೇಸ್ಟ್ ಮಾತ್ರ ನೀವು ಒಂದ್ಸಲಿ ತಿಂದ್ರೆ ವಾರಕ್ಕೆ 1-2-3 ಸಲ ಮಾಡ್ಕೊಂಡು ತಿಂತೀರಾ. ಆದರೆ ವಾರಕ್ಕೆ 1-2-3 ಸಲ ಮಾಡ್ಕೊಂಡು ತಿನ್ಬೇಡ್ರಿ. ಸೊ ಶುಗರ್ ಇರೋರು ಶುಗರ್ ಲೆವೆಲ್ ಜಾಸ್ತಿ ಆಗೋದು ಗ್ಯಾರಂಟಿ. ಸೊ ಅದಕ್ಕೆ ವಾರಕ್ಕೊಂದ್ಸಲ ಇಲ್ಲ ತಿಂಗಳು ಒಂದ್ಸಲ ಈ ತರ ಮಾಡ್ಕೊಂಡು ತಿನ್ನಿ, ಏನು ತೊಂದರೆ ಇಲ್ಲ. ಸೊ ನೋಡ್ತಾ ಇದೀರಲ್ಲ, ಬಾಣ್ಲಿ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ತಾ ಬರ್ತಾ ಇದೆ ಅಂತ. ಸೊ ಈ ತರ ಚೆನ್ನಾಗಿ ಬಿಡ್ತಾ ಬರಬೇಕು.
ಸೊ ಆವಾಗ ನಮ್ಮ ಈ 7 ಕಪ್ಸು ರೆಡಿ ಆಗಿದೆ ಅಂತ ಅರ್ಥ. ಸೊ ಇದೇ ತರ ಮೈಸೂರು ಪಾಕ್ ಮಾಡೋದು ಹೇಗೆ ಅಂತ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಒಂದ್ಸಲ ವಿಸಿಟ್ ಮಾಡಿ, ನೀವು ಮೈಸೂರು ಪಾಕ್ ಮಾಡೋದನ್ನ ಕಲಿಬೇಕು ಅಂದ್ರೆ ಅದು ಸುಲಭ ವಿಧಾನ. ಸೊ ನಿಮ್ಗೆ ಏನಾದರೂ ವಿಡಿಯೋ ಸಿಗ್ಲಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ ಅಂತ. ಸೊ ಅದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಇಷ್ಟೇನೆ. ಸೊ ಇನ್ನೊಂದು ಸ್ವಲ್ಪ ಫಾರ್ಮ್ ಆದ್ರೆ ಸಾಕು, ತೆಗೆದು ಬಿಡೋಣ. ಒಂದು ಬಾಣ್ಲಿಗ ಅಥವಾ ಬೌಲು ಇಲ್ವಾ ತಟ್ಟೆ, ಸೊ ಯಾವ್ದಕ್ ಬೇಕಾದ್ರೂ ಹಾಕೊಳ್ಳಿ. ಸೊ ಬನ್ನಿ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ. ಸೊ ನೋಡ್ಬೋದು ಈ ಹದಕ್ಕೆ ಇರಬೇಕು, ಓಕೆನಾ. ಸೊ ಎಷ್ಟು ಚೆನ್ನಾಗಿ ಒಂದ್ ಸ್ವಲ್ಪ ಗಟ್ಟಿ ಆಗಿದೆ ನೋಡಿ. ಸೊ ಈ ಹದಕ್ಕೆ ಬಂದ್ರೆ ನಮ್ಮ ಈ 7 ಕಪ್ಸ್ ರೆಡಿ ಆಗಿದೆ ಅಂತ ಅರ್ಥ. ಸೊ ಈ ತರ ಒಂದು ಬೌಲ್ಗೆ ಹಾಕೊಂಡ್ಬಿಟ್ಟು ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಹರೋದಕ್ಕೆ ಬಿಟ್ಬಿಡಿ. ಆಮೇಲೆ ಈ ತರ ಪೀಸ್ ಕಟ್ ಮಾಡ್ಕೊಂಡು ಗೋಡಂಬಿ ದ್ರಾಕ್ಷಿ ಡೆಕೋರೇಟ್ ಮಾಡ್ಕೊಂಡು ಆಹಾ ಅಂತ ತಿಂತಾ ಇರೋದಷ್ಟೇ ಬಾಕಿ. ಎಷ್ಟು ಚೆನ್ನಾಗಿದೆ ನೋಡಿ 7 ಕಪ್ಸ್. ಯಾವ ಬೇಕರಿ ಸ್ವೀಟ್ಸ್ಗೂ ಕಮ್ಮಿ ಇಲ್ಲ ಗುರು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ಅಷ್ಟೇ. ಗೈಸ್ ನೋಡಿದ್ರಲ್ಲ ಎಷ್ಟು ಸಖತ್ತಾಗೆ. ಸೊ ಈ 7 ಕಪ್ಸ್ ನ ಎಷ್ಟು ಸುಲಭವಾಗಿ ವಿದಿನ್ 30 ಮಿನಿಟ್ಸ್ ಅಲ್ಲಿ ಈ ಸ್ವೀಟ್ ನ ರೆಡಿ ಮಾಡ್ಕೊಬಹುದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.